ಗೃಹ ಸಚಿವರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಯಾರ ಕ್ಷೇತ್ರದಲ್ಲಿ? ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಆಳಂದ ತಾಲೂಕಿನ ಸಂಗೋಳಗಿ ಸಿ ಗ್ರಾಮದಲ್ಲಿ ಒಂದು ಘಟನೆಯಾಗಿದೆ. ಶಾಲೆಯ ವರಂಡಾದ ಮೇಲ್ಛಾವಣಿಯ ಪದರುಗಳು ಬಿದ್ದು ಹೋಗಿದೆ. ಇವತ್ತು ಭಾನುವಾರ, ಮಕ್ಕಳಿರಲಿಲ್ಲ, ಬಚಾವಾದರು. ಒಂದು ವೇಳೆ ಏನಾದರೂ ಸೋಮವಾರದಿಂದ ಶನಿವಾರದ ಒಳಗಡೆ ಏನಾದರೂ ಆಗಿದ್ದಿದ್ರೆ ಘಟನೆ, ಯಾರು ಹೊಣೆ? ಮಕ್ಕಳ ಮೇಲೆ ಬಿದ್ದಿದ್ದಿದ್ರೆ, ಜೀವಾಪಾಯ ಏನಾದರೂ ಆಗಿದ್ದಿದ್ರೆ. 25 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಶಾಲೆಯ ಕಟ್ಟಡ ಇದು. ಶಿಥಿಲಾವಸ್ಥೆಗೆ ಹೋಗಿತ್ತಂತೆ ಕಟ್ಟಡ, ಸಂಪೂರ್ಣ ಶಿಥಿಲಾವಸ್ಥೆಗೆ ಹೋಗಿದೆ ಕಟ್ಟಡ. ಅದನ್ನು ಸರಿ ಮಾಡಿಲ್ಲ. ಯಾರ ಕ್ಷೇತ್ರದಲ್ಲಿ? ಅಯ್ಯೋ, ನಮ್ಮ ಗೃಹ ಸಚಿವರ ಕ್ಷೇತ್ರದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ. ನೀವು ಪ್ರಶ್ನೆನೇ ಮಾಡಬಾರ್ದು ಪ್ರಿಯಾಂಕ್ ಖರ್ಗೆ ಅವರನ್ನು. ಯಾಕೆ ಹೇಳಿ? ತಮ್ಮ ಕ್ಷೇತ್ರವನ್ನು, ಚಿತ್ತಾಪುರ ವಿಧಾನಸಭಾ ಕ್ಷೇತ್ರವನ್ನು ಸಿಂಗಾಪುರ್ ಮಾಡಿಟ್ಟಿದ್ದಾರೆ. ಬೇರೆ ಯಾರೂ ಸಹ ಅವರನ್ನು ಪ್ರಶ್ನೆನೇ ಮಾಡಬಾರ್ದು. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವನ್ನು ಮತ್ತು ಅವ್ರ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ಈ ಹಿಂದೆ ITBT ಸಚಿವರಾಗಿ ಕೆಲಸ ಮಾಡಿದ್ರು. ಅದೆಷ್ಟೋ ITBT ಕಂಪನಿಗಳು ಹೈದರಾಬಾದು, ಆಂಧ್ರ ಕಡೆಗೆ ಹೋದವು. ಅದು ಬೇರೆ ವಿಚಾರ, ಅದನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ. ಯಾಕಂದರೆ ಈಗ ಅವರು ಗೃಹ ಸಚಿವರಾಗಿದ್ದಾರೆ. ಈಗ ಅವರದ್ದೇ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. 25 ವರ್ಷ ಆಗಿದೆ ಸ್ಕೂಲ್ ಕಟ್ಟಿ ಕಂಪ್ಲೀಟಾಗಿ ಶಿಥಿಲಾವಸ್ಥೆಗೆ ಬಂದು ನಿಂತಿದೆ. ಯಾವಾಗ ಇಡೀ ಬಿಲ್ಡಿಂಗೇ ಬಿದ್ದೋಗುತ್ತೋ ಗೊತ್ತಿಲ್ಲ. ಪುಟ್ಟ ಮಕ್ಕಳು ಓದುವಂಥ ಸ್ಕೂಲ್ ಅದು. ಯಾವ ಪೋಷಕರು ಇಂಥ ಶಾಲೆಗಳಿಗೆ ಕಳಿಸ್ತಾರೆ ಹೇಳಿ? ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ಇಂಥ ಶಾಲೆಗಳಿಗೆ ಮಕ್ಕಳನ್ನು? ಪ್ರಿಯಾಂಕ್ ಖರ್ಗೆ ಅವರು ಏನೇನೋ ಮಾತಾಡ್ತಾರೆ. ಅವರು ಬೆಂಗಳೂರು, ತಮ್ಮ ಚಿತ್ತಾಪುರ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ ಡೆಲ್ಲಿ ವಿಚಾರವನ್ನೇ ಅವರು ಪ್ರಸ್ತಾಪ ಮಾಡೋದು. ಯಾವಾಗಲೂ ಡೆಲ್ಲಿ, ಅಂತಾರಾಷ್ಟ್ರೀಯ ವಿಚಾರ, ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಯಾವ ರೀತಿ ದ್ವಿಪಕ್ಷೀಯ ಸಂಬಂಧವನ್ನು ಕಾಯ್ದುಕೊಳ್ತಾ ಇದೆ, ಆಮೇಲೆ ಈ ವಾರ್ ನಡೀತಾ ಇದೆ, ಅದರಿಂದ ಭಾರತಕ್ಕೆ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ಬರೀ ಅದ್ರ ಬಗ್ಗೆನೇ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾರೆ. ಆದರೆ ಅವರದ್ದೇ ಕ್ಷೇತ್ರದಲ್ಲಿ, ಅವರದ್ದೇ ಜಿಲ್ಲೆಯಲ್ಲಿ ಒಂದು ಸ್ಕೂಲ್ ಇಂಥ ದುರಾವಸ್ಥೆಗೆ ಬಂದು ನಿಂತ್ಕೊಂಡಿದೆ. ಆದರೆ ಪಾಪ ಅವ್ರ ಗಮನಕ್ಕೆ ಅದಿಲ್ಲ. ರೈಟ್, ಓಕೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹನುಮಂತ ಹಲಸಂಗಿ ಅವರು ಇದ್ದಾರೆ, ಸಾಮಾಜಿಕ ಹೋರಾಟಗಾರ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಈವ್ನಿಂಗ್ ಸರ್. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಏನ್ ಸರ್ ಇದು ಪರಿಸ್ಥಿತಿ? ಹಿಂಗಾದ್ರೆ ಹೆಂಗೆ ಅಂತ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ಮಾತನಾಡ್ತಾ ಇರೋದಲ್ಲ ಸರ್, ಡೆಲ್ಲಿವರೆಗೆ ಮಾತಾಡ್ತಾರೆ. ಆದ್ರೆ ಅವರದ್ದೇ ಕ್ಷೇತ್ರ, ಅವರದ್ದೇ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ. ಹೇಳಿ ಸರ್. ಇಲ್ಲ, ಇಲ್ಲಿ ನಮ್ದು ಈ ಭಾಗದ ಹೈದರಾಬಾದ್ ಕರ್ನಾಟಕ ರೀಜನ್ ಒಳಗ ಎಜುಕೇಶನ್ ಅಭಿವೃದ್ಧಿಗಾಗಿ ಅಕ್ಷರ ಆವಿಷ್ಕಾರ ಅಂತೇಳಿ KKRDB ಇಂದ ಒಂದು ಯೋಜನೆ ಲಾಂಚ್ ಮಾಡ್ತಾರ ಡಾಕ್ಟರ್ ಅಜಯ್ ಸಿಂಗ್, KKRDB ಚೇರ್ಮನ್. 2023-24 188.7 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸರ್. 24-25 250 ಕೋಟಿ ರೂಪಾಯಿ ಖರ್ಚು ಮಾಡ್ತಾರ ಶಾಲಾ ಅಭಿವೃದ್ಧಿಗಾಗಿ, ಲೈಬ್ರರಿಗಾಗಿ, ಈ ಇಕ್ವಿಪ್ಮೆಂಟ್ ಪರ್ಚೇಸ್ಗಾಗಿ ಅಂತ ಹೇಳಿಕೆ. ಪ್ರತಿ ಗುಲ್ಬರ್ಗ ಜಿಲ್ಲೆ, ಪ್ರತಿ ಗ್ರಾಮದೊಳಗೆ ಏನು ಸರ್ಕಾರಿ ಶಾಲೆಗಳವ ಎಲ್ಲ ಒಂದು ಹಂತದಾಗ ಇನ್ ಡೇಂಜರ್ ಕಂಡೀಷನ್ ಒಳಗದ. ಎಷ್ಟು? 1250 ಕೋಟಿ ರೂಪಾಯಿ. 24-25 ಸರ್, ಎಷ್ಟು ಸ್ಕೂಲ್ ಬೀಳೋ ತರ ಇದೆ? ಗುಲ್ಬರ್ಗ ಜಿಲ್ಲೆ ಮ್ಯಾಕ್ಸಿಮಮ್ ಸ್ಕೂಲ್, ಹಳ್ಳಿ ಒಳಗೆ ಏನು ಶಾಲೆಗಳದಾವಲ್ಲ, ಸ್ಕೂಲ್ಗಳದಾವಲ್ಲ, ಯಾವ ಸ್ಕೂಲ್ನು ಸರಿ ಒಳಗಿಲ್ಲ. ಯಾವಾಗ ಬೀಳ್ತಾ ಗೊತ್ತಾಗೋದಿಲ್ಲ. ಇಲ್ಲಿ ಗುಲ್ಬರ್ಗ ಮೊನ್ನೆ 3 ದಿನಗಳ ಹಿಂದೆ ಈ ಕನ್ಯಾ ಕಾಲೇಜ್, ಹುಡುಗಿಯರ ಕಾಲೇಜ್ ಒಳಗ ಅದು ಕ್ಲಾಸ್ ನಡೆಯುವಂತ ಸಂದರ್ಭದಾಗ, ಕ್ಲಾಸ್ ನಡೆದ ಸಂದರ್ಭದೊಳಗ ಮೇಲ್ಚಾವಣಿ ಬೀಳ್ತದ 3 ಜನ ವಿದ್ಯಾರ್ಥಿನಿಗಳ ಮ್ಯಾಗ. ಒಂದು ಹುಡುಗಿ ಸೀರಿಯಸ್ ಇಂಜರ್ದ, ಈಗ ಟ್ರಾಮಾ ಸೆಂಟರ್ದಾಗ ಅಡ್ಮಿಟ್ ಅದ. ಇವತ್ತು ಮುಂಜಾನೆ ಹೋಗಿ ಬಂದಿವಿ ನಾವು 11 ಗಂಟೆಗೆ. ಆ ಹುಡುಗಿ ಮಾತಾಡೋ ಸ್ಥಿತಿ ಒಳಗಿಲ್ಲ. ಇನ್ನೊಂದು ಹುಡುಗಿ ಟೊಂಕದ ಮೇಲೆ ಬಿದ್ದದ, ಆ ಹುಡುಗಿ ಕೊಡೋ ಸ್ಥಿತಿ ಒಳಗಿಲ್ಲ. ಒಂದು ಹುಡುಗಿ ಕೈ ಏನಪ್ಪಾ ಅಂದ್ರೆ ಸೀರಿಯಸ್ ಇಂಜುರಿ ಆಗ್ಯದ. ಈ ಸೌತ್ ಮತಕ್ಷೇತ್ರ ಅಲ್ಲಂಪುರ ಪಾಟೀಲ್ ಒಬ್ರು ಬಿಟ್ಟು ಬೇರೆ ಯಾವ ಇಲ್ಲಿ ರೂಲಿಂಗ್ ಪಾರ್ಟಿ ಅವರು MLAಗಳಾಗ್ಲಿ, MP ಗಳಾಗ್ಲಿ, ಮಂತ್ರಿಗಳಾಗ್ಲಿ, ಈ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅಂತ ಹೇಳ್ತೀವಿ ಇಲ್ಲೇ ಪಕ್ಕದವ್ರೆ, ಅವ್ರಾಗ್ಲಿ ಯಾರು ಒಬ್ರು ಕೂಡ ರಾಜಕೀಯ ವ್ಯಕ್ತಿಗಳು ಭೇಟಿ ಕೊಡ್ಲಿಲ್ಲ. ಗೊತ್ತಾ? ಅವರೆಲ್ಲ ಬರಲ್ಲ. ಅವರೆಲ್ಲ ಯಾವ್ದೋ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ತಗೊಂಡವ್ರೆ.
ಅದ್ರ ಕಡೆ ಗಮನ ಹರಿಸವ್ರ ಈ ಸ್ಕೂಲ್ ಎಲ್ಲ ಬಿದ್ರೆ ಬರ್ತಾರ ಸರ್ ಅವರು? ಈಗ ನಾವ್ ಹೇಳೋದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ, ಹಾ. ನೀವು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರಿ, ನಿಮ್ ಕೈಗೆ ಗುಲ್ಬರ್ಗ ಜಿಲ್ಲೆ ಇತ್ತು, ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಿದ್ರಿ. ಈಗ ಸಾವಿರಾರು ಕೋಟಿ ರೂಪಾಯಿ ಏನಪ್ಪ ಬಜೆಟ್ ನಿಮ್ಮ ಹತ್ರ ಇತ್ತು, ಯಾವ ಸ್ಕೂಲಿಗೆ ನೀವು ದುಡ್ಡು ಕೊಟ್ಟಿದ್ರಿ? ಯಾವ ಸ್ಕೂಲ್ ಒಳಗೆ ಶೌಚಾಲಯ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ದುಡ್ಡು ಇಟ್ಟಿದ್ರಿ? ಯಾವ ಸ್ಕೂಲಿಗೆ ಏನಪ್ಪ ಗ್ರೌಂಡ್ ಪ್ಲೇ ಗ್ರೌಂಡ್ ಇಂಪ್ರೂವ್ಮೆಂಟ್ ಮಾಡಿದ್ರಿ? ಒಂದೇ ಒಂದು ಎಕ್ಸಾಂಪಲ್ ಕೊಡು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು. ಏನ್ ಮಾಡಿದ್ರಿ ಅಲ್ಲ ಅಲ್ಲಿ? ಏನು ಮಾಡಿರಲ್ಲ ಸರ್. ತಂದೆ ಮಗ 40 ವರ್ಷ ರಾಜಕೀಯ ಮಾಡಿರೋದು ಸರ್ ಕಲಬುರಗಿಲಿ. 40 ವರ್ಷ ರಾಜಕಾರಣ ಮಾಡ್ಕೊಂಡ್ ಬಂದಿರೋದು. ಅವ್ರು ಎಷ್ಟು ಸಲ MP ಆಗಿ ಗೆದ್ದಿಲ್ಲ ಹೇಳಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವ್ರು 3 ಸಲ ಗೆದ್ದವ್ರೆ. ಇವ್ರದ್ದು ಕತೆ ಇದು ಕ್ಷೇತ್ರದಲ್ಲಿ. ಹೇಳಿ ಸರ್. ಏನಿಲ್ಲ ಸರ್ ಮಾಡಿದವರು ತಮ್ಮ ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದಾರ, ತಮ್ಮ ಕಾಲೇಜ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದಾರ, ತಮ್ಮ ಬೀಗರು ಬಿದ್ದರುಗಳು ಬಂಧು ಬಳಗರು ಇಂಪ್ರೂವ್ಮೆಂಟ್ ಮಾಡಿದಾರ, ಪೊಲಿಟಿಕಲ್ ತಂದಿದಾರ, ದೊಡ್ಡ ಕರೋಡಪತಿಗಳು ಮಾಡಿದಾರ. ಅವರು ಸಮಾಜ ಹೆಸರು ಮೇಲೆ ಬಹಳ ದೊಡ್ಡ ಲೆವೆಲ್ ಬೆಳೆದಿದಾರ ಅವರು. ಬಟ್ ಸಮಾಜಕ್ಕೆ ಏನು ಮಾಡಲಿಲ್ಲ. ಸಮಾಜಕ್ಕೆ ಬೆಂಕಿ ಹಚ್ಚಿರಿ, ಸಮಾಜ ಏನು ಮಾಡಲಿಲ್ಲ ಬೇಡ ಅಂತಲ್ಲ. ಅದೇ ನೀವು ಮಂತ್ರಿಗಳು ಆಗಿದ್ದಾಗ ಜಿಲ್ಲೆಯವ್ರು ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತಲ್ಲ. ಸ್ಕೂಲ್ ಕಾಲೇಜ್ ಇಂಪ್ರೂವ್ಮೆಂಟ್ ಮಾಡೋದು ಅದು ಮಾಡಿದ್ರೆ ಇದು ಮಾಡೋದು ಹೇಳ್ತಿರಲ್ಲ. ಏನ್ ಮಾಡಿದ್ರಲ್ಲ ನೀವು? 50 ನೋಡ್ರಿ, ಲಂಬಾಣಿ 3 ಮಕ್ಕಳು ಲಂಬಾಣಿ ತಾಂಡದ ಒಂದೊಂದು ಬೇರೆ ಬೇರೆ ಗುಲ್ಬರ್ಗ ಜಿಲ್ಲೆ ಬೇರೆ ಬೇರೆ ತಾಂಡದ ಮಕ್ಕಳು ಅದಾವು. ನೀವು ದೊಡ್ಡ ಶ್ರೀಮಂತರು ಇದ್ದೀರಿ, ನಿಮ್ಮ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಯಾವ್ದು ದೊಡ್ಡ ಸ್ಕೂಲ್ ಫಾರಿನ್ ಕಳಿಸ್ತಿರ್ತೀರಿ, ಅಥವಾ ಇದು ಬೆಂಗಳೂರು ಅಂತಲ್ಲಿ, ಪುನಾ ಅಂತಲ್ಲಿ, ದಿಲ್ಲಿ, ಹೈದರಾಬಾದ್ ಅಂತಲ್ಲಿ ನೀವು ಎಜುಕೇಶನ್ ಕೊಡ್ತೀರಿ. ಗರೀಬ್ ಮಕ್ಕಳು, ರೈತನ ಮಕ್ಕಳವ, ಇಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳು ಬಂದಿರ್ತಾವ, ದಲಿತರ ಮಕ್ಕಳು ಬಂದಿರ್ತಾವ, ಅಲ್ಪಸಂಖ್ಯಾತರ ಮಕ್ಕಳು. ಇವ್ರಿಗೆ ಏನು ಇಷ್ಟೊಂದು ಕೇರ್ಲೆಸ್ ನೀವು ಅದ್ರೊಳಗ? ಮೊನ್ನೆ 2016 ಬಿಲ್ಡಿಂಗ್ ಕಟ್ಟಿದ್ರಿ ನೀವು. ಆ ಬಿಲ್ಡಿಂಗ್ ಕಟ್ಟಿ 2016 ಬಿಲ್ಡಿಂಗ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿರ್ತೀರಿ. ಅದೊಂದು 10 ವರ್ಷ ಆಗಲ್ ಬಿಲ್ಡಿಂಗ್ ಬಿದ್ದು ಹೋಗ್ತಾವಲ್ಲಿ. ಏನ್ ಮಾಡ್ಬೇಕಂತಿದ್ರಲ್ಲ? ಮಕ್ಕಳ ಜೊತೆ ಆಟ ಆಡ್ತೀರಿ ನೀವು ಅಲ್ಲಿ. ಬಟ್ ಎಲ್ಲಿ ಹೋಗ್ಲಿಕ್ಕೆ ದುಡ್ಡು? ಈಗ KKRDB 24% ಬಜೆಟ್ ಮೀಸಲಿಡ್ತೀರಿ. ಎದಕ್ಕಾಗಿ? ಎಜುಕೇಶನ್ ಇಂಪ್ರೂವ್ಮೆಂಟ್ ಸಲುವಾಗಿ. ಈ ಭಾಗದ ಎಜುಕೇಶನ್ ಇಂಪ್ರೂವ್ಮೆಂಟ್ ಸಲುವಾಗಿ ನಿಮ್ಮನ್ನು KKRDB ಏನ್ ಬಜೆಟ್ ಇರ್ತದೆ, ಆ ಬಜೆಟ್ 24% ಮೀಸಲಿಡ್ತೀರಿ. 25% ಮೀಸಲಿಡ್ತಂದ್ರೆ ಎಲ್ಲಿ ಖರ್ಚು ಮಾಡಿದ್ರಿ ನೀವು? ಯಾವ ಸ್ಕೂಲಿಗೆ ಕೊಟ್ಟಿದ್ರು ನೀವು? ಕಲ್ಯಾಣ ಕರ್ನಾಟಕ ಅದು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಸ್ತಾನ ಜೊತೆ ಮಾತನಾಡಿದ್ವಿ. ಥ್ಯಾಂಕ್ ಯು.